ನಮಸ್ತೆ, ನಮಸ್ಕಾರ ವೆಲ್ಕಮ್. ನಮಸ್ಕಾರ ಓಕೆ ಸರ್, ಮ್ಯೂಚುವಲ್ ಫಂಡ್ ಅನ್ನೋದ್ರ ಬಗ್ಗೆ ಈಗ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಬಟ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅನ್ನೋದು ಸಾಕಷ್ಟು ಜನರಿಗೆ ಡೀಟೇಲ್ಡ್ ಆಗಿ ಗೊತ್ತಿಲ್ಲ. ಇದ್ರ ಬಗ್ಗೆ ತಿಳಿಸ್ಕೊಡಿ. ಮ್ಯೂಚುವಲ್ ಫಂಡಿನ ಬಗೆಗೆ ಒಳ್ಳೆಯ ಪೀಠಿಕೆಯನ್ನು ಕೊಟ್ಟಿದ್ದೀವಿ. ನಾನು ಇವತ್ತಿನವರೆಗೆ ಆರ್ಥಿಕ ವಿಚಾರಗಳಿಗಾಗಿ ಕನಿಷ್ಠ ಪಕ್ಷ 60 ಲಕ್ಷ ಜನಗಳನ್ನು ಉದ್ದೇಶಿಸಿ ಭಾರತದಲ್ಲಿ ಮತ್ತು ಇತರ ರಾಷ್ಟ್ರಗಳಲ್ಲಿ ಮಾತನಾಡಿದ್ದಿದ್ದೆ. ಮ್ಯೂಚುವಲ್ ಫಂಡ್ ಅಂದಾಗ ಜನ ಕೇಳುವ ಪ್ರಶ್ನೆ, ಸರ್ ಇದೇನಾದರೂ ಚಿಟ್ ಫಂಡ್ ಬ್ರದರಾ? ಹೌದು, ಮ್ಯೂಚುವಲ್ ಫಂಡ್, ಚಿಟ್ ಫಂಡ್. ಫಂಡ್ ಅನ್ನುವಂಥದ್ದು ಕಾಮನ್. ಹೌದು, ಒಂದು ರೀತಿಯಲ್ಲಿ ಇದು ಒಂಥರ ಚಿಟ್ ಫಂಡೇ. ಅಂದರೆ ಮ್ಯೂಚುವಲ್ ಫಂಡ್ ಅಂತಂದ್ರೆ ಮ್ಯೂಚುವಲ್ ಫಂಡ್ಸ್ ಆರ್ ಮನಿ ಮ್ಯಾನೇಜಿಂಗ್ ಇನ್ಸ್ಟಿಟ್ಯೂಷನ್ಸ್ ಸೆಟ್ ಅಪ್ ಪ್ರೊಫೆಷನಲಿ ಟು ಇನ್ವೆಸ್ಟ್ ದ ಮನಿ ಪೂಲ್ಡ್ ಇನ್ ಫ್ರಮ್ ದ ಪಬ್ಲಿಕ್. ಅಂದರೆ ನಾನು, ನೀವು ಎಲ್ಲರೂ ಮ್ಯೂಚುವಲ್ ಆಗಿ ಕೊಟ್ಟ ಹಣವನ್ನು ಒಂದು ಜಾಗದಲ್ಲಿ ಕ್ರೋಢೀಕರಣ ಮಾಡಿ ಅದನ್ನು ಷೇರು ಮಾರುಕಟ್ಟೆ ಮತ್ತು ಬ್ಯಾಂಕಿನ ಡಿಪಾಸಿಟ್ಗಳಲ್ಲಿ, ಗೋಲ್ಡ್ ಬಾಂಡ್ಗಳಲ್ಲಿ ಹಾಕಿ ಮುಂದಿನ ದಿನಗಳಲ್ಲಿ ಅದರಲ್ಲಿ ಬಂದ ಲಾಭವನ್ನು ಎಲ್ಲರಿಗೂ ಹಂಚುವ ವ್ಯವಸ್ಥೆಗೆ ನಾವು ಮ್ಯೂಚುವಲ್ ಫಂಡ್ ಎಂದು ಕರೆಯುತ್ತೇವೆ. ಓಕೆ, ಇದನ್ನು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯವರು ನಡೆಸ್ತಾರೆ ಮತ್ತು ಇದನ್ನು ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ನಮ್ಮ ಭಾರತದಲ್ಲಿ ಸ್ಪಾನ್ಸರ್ ಮಾಡ್ತಾರೆ. ಈ ಕಂಪನಿಗಳು ಟ್ರಸ್ಟ್ಗಳಾಗಿರ್ತವೆ ಮತ್ತು ಅವಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಮತ್ತು ಆ ಟ್ರಸ್ಟಿನ ಮೇಲ್ವಿಚಾರಕರು ಸಮಾಜದ ಗಣ್ಯ ವ್ಯಕ್ತಿಗಳಾಗಿರ್ತಾರೆ. ಇದು ಮ್ಯೂಚುವಲ್ ಫಂಡ್. ಭಾರತದಲ್ಲಿ ಎಷ್ಟು ಸದ್ದು ಮಾಡ್ತಾ ಇದೆ ಅಂತಂದ್ರೆ ಬಹುಶಃ 100ರಲ್ಲಿ 10ರಿಂದ 12 ಜನ ಮ್ಯೂಚುವಲ್ ಫಂಡಲ್ಲಿ ಈಗಾಗಲೇ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಇನ್ನೊಂದಷ್ಟು ಜಾಸ್ತಿ ಆಗುವಂತ ಎಲ್ಲ ಚಾನ್ಸಸ್ಸು ಇದೆ. ಓಕೆ, ಹಾಗಾದ್ರೆ ಈ ಮ್ಯೂಚುವಲ್ ಫಂಡ್ ಅನ್ನೋದು ಯಾರಿಗೆ ಸೂಟಬಲ್? ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಎಲ್ಲರಿಗೂ ಇರುವಂತಹ ಒಂದು ಜಿಜ್ಞಾಸೆ, ಮ್ಯೂಚುವಲ್ ಫಂಡ್ ಯಾಕೆ ಬೇಕು? ಯಾಕಂದ್ರೆ ಫಿಕ್ಸೆಡ್ ಡಿಪಾಸಿಟ್ ಅಲ್ಲಿ ಹಾಕ್ಬೋದು, ಪ್ರಾವಿಡೆಂಟ್ ಫಂಡ್ ಅಲ್ಲಿ ಹಾಕ್ಬೋದು, ಚಿನ್ನದಲ್ಲಿ ಹಾಕಬಹುದು, ಪೋಸ್ಟ್ ಆಫೀಸ್ನಲ್ಲಿ ಕೂಡ ಇಡ್ಬೋದು. ಮ್ಯೂಚುವಲ್ ಫಂಡ್ ಅಲ್ಲಿ ಯಾಕೆ ಹಾಕಬೇಕು ಅಂತ ಹೇಳ್ತೇನೆ. ಹಲವಾರು ಮ್ಯೂಚುವಲ್ ಫಂಡ್ಗಳು ತಮ್ಮ ಹಣವನ್ನು ಷೇರು ಮಾರುಕಟ್ಟೆಯ ಷೇರುಗಳನ್ನು ಖರೀದಿಗೋಸ್ಕರ ಇಟ್ಟಿರ್ತಾರೆ. ಅಲ್ಲಿ ನಿಮಗೆ ಬೇರೆ ಕಡೆಗಿಂತ ಜಾಸ್ತಿ ರಿಟರ್ನ್ಸ್ ಬರುತ್ತೆ. ನೀವೇನಾದರೂ ನಿಮ್ಮ ಪ್ರೊಫೆಷನಲ್ಲಿ, ಜಾಬ್ನಲ್ಲಿ ಬ್ಯುಸಿಯಾಗಿದ್ದು ಆದರೆ ಷೇರು ಮಾರುಕಟ್ಟೆಯಿಂದ ಒಂದಷ್ಟು ಬೆನಿಫಿಟನ್ನು ತಗೊಳ್ಬೇಕು ಅಂತ ಉತ್ಸಾಹದಲ್ಲಿದ್ದರೆ ನಿಮಗೆ ಹಣವನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬೆಳಿಗ್ಗೆ 9ರಿಂದ ಸಾಯಂಕಾಲ 7 ಗಂಟೆವರೆಗೆ ಆಫೀಸಲ್ಲಿ ಇರ್ತೀರಿ, ಇಲ್ಲ ಬಿಸ್ನೆಸ್ ಮಾಡ್ತಾ ಇರ್ತೀರಿ ಮತ್ತು ಆ ಸಮಯದಲ್ಲಿ ಮ್ಯೂಚುವಲ್ ಫಂಡ್ಗಳು ಕೆಲಸ ಮಾಡ್ತಿರ್ತವೆ, ಷೇರು ಮಾರುಕಟ್ಟೆ ಕೆಲಸ ಮಾಡ್ತಾ ಇರ್ತದೆ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಒಳ್ಳೆಯ ಲಾಭ ಇದೆ ಅನ್ನುವಂಥ ತಿಳುವಳಿಕೆಯೂ ನನಗಿದೆ. ನಾನು ಷೇರು ಮಾರುಕಟ್ಟೆಯಲ್ಲಿ ಡೈರೆಕ್ಟ್ ಆಗಿ ಹಣವನ್ನು ಹಾಕಲಿಕ್ಕೆ ನನ್ನಲ್ಲಿ ಸವಲತ್ತು ಇಲ್ಲ, ಯಾಕಂದರೆ ಆ ಸಮಯದಲ್ಲಿ ಬ್ಯುಸಿಯಾಗಿರ್ತೀನಿ ಅಂತಂದರೆ ಆವಾಗ ಷೇರು ಮಾರುಕಟ್ಟೆಯ ಬೆನಿಫಿಟನ್ನು ತಗೊಳ್ಳಿಕ್ಕೆ ಇಂಡೈರೆಕ್ಟ್ ಆಗಿ ನೀವು ನಿಮ್ಮ ಹಣವನ್ನು ವಯಾ ಮ್ಯೂಚುವಲ್ ಫಂಡ್ ಹಾಕಬಹುದು. ಓಕೆ, ಹಾಗಾದ್ರೆ ಈ ಮ್ಯೂಚುವಲ್ ಫಂಡ್ಗೂ ಮತ್ತೆ ಸ್ಟಾಕ್ಗೂ ಏನು ಡಿಫ್ರೆನ್ಸ್ ಇರುತ್ತೆ? ಈ ಪ್ರಶ್ನೆಗೆ ಉತ್ತರ ಕೊಡುವ ಮುಂಚೆ ನಾನು ಒಂದಷ್ಟು ಪ್ರಿಯಾಂಬಲ್ ಕೊಡಬೇಕು. ಅಂದರೆ ಮ್ಯೂಚುವಲ್ ಫಂಡಿನ ಬಗೆಗೆ ಅಂಕಿ ಅಂಶಗಳನ್ನು ಕೊಡಬೇಕಾಗ್ತದೆ. ಸ್ಟ್ಯಾಟಿಸ್ಟಿಕ್ಸ್ ಯಾಕೆ, ಯಾವ ರೀತಿಯಲ್ಲಿ ಅದು ಒಳ್ಳೆಯದು. ಅಕ್ಟೋಬರ್ 2024 ಲೆಕ್ಕ ತಗೊಂಡ್ರೆ ಭಾರತದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್, ಶಾರ್ಟ್ ಫಾರ್ಮ್ AUM, ಅಂದರೆ ಮ್ಯೂಚುವಲ್ ಫಂಡ್ ಕಂಪನಿಗಳು ಎಷ್ಟು ಹಣವನ್ನು ನಿರ್ವಹಣೆ ಮಾಡ್ತಾ ಇದೆ ಜನರ ಪರವಾಗಿ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸದ್ಯದ ಮಟ್ಟಿಗೆ ಫಿಗರ್ ಇರೋದು ಅಕ್ಟೋಬರ್ 2024 ಆಗಿ 67,25,615 ಕೋಟಿ ಮ್ಯೂಚುವಲ್ ಫಂಡಲ್ಲಿ ಜನರಿಂದ ಸಂಗ್ರಹಣೆ ಆಗಿ ಹೂಡಲ್ಪಟ್ಟಿದೆ. ಮುಂದಕ್ಕೆ ಹೋಗ್ತಾ ಇದ್ದಾಗೆ ಇನ್ನೊಂದಷ್ಟು ಅಂಕಿ ಅಂಶಗಳನ್ನು ಕೊಡಬೇಕು ಅಂತಂದ್ರೆ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಮ್ಯೂಚುವಲ್ ಫಂಡಲ್ಲಿ 6 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ
ಕಳೆದ 9 ವರ್ಷದಲ್ಲಿ. ಹ್ಮ್ ಹ್ಮ್ 2015ನೇ ಇಸ್ವಿ ಲೆಕ್ಕ ತಗೊಂಡ್ರೆ ಅಂದಿನ ದಿನಗಳಲ್ಲಿ ಮ್ಯೂಚುವಲ್ ಫಂಡಿನಿಂದ ಹೂಡಲ್ಪಟ್ಟ ಹಣ 10.8 ಲಕ್ಷ ಕೋಟಿ ಇತ್ತು. ಇವತ್ತು 67.25 ಲಕ್ಷ ಕೋಟಿ ಆಗಿದೆ ಅಕ್ಟೋಬರ್ 2024ಗೆ. ಓಕೆ. ಭಾರತ ದೇಶದಲ್ಲಿ ಅಂದಾಜು 44 ಮ್ಯೂಚುವಲ್ ಫಂಡ್ ಕಂಪನಿಗಳು ಇದ್ದಾವೆ ಇಂದಿನ ಮಟ್ಟಿಗೆ. ಹ್ಮ್ ಮತ್ತು ನಾವು ಅಮೆರಿಕಾದ ಸಂಖ್ಯೆಯನ್ನೇನಾದರೂ ತಗೊಂಡ್ರೆ ಅಮೆರಿಕಾದಲ್ಲಿ ಸದ್ಯದ ಮಟ್ಟಿಗೆ 800ಕ್ಕೂ ಮಿಕ್ಕಿ ಮ್ಯೂಚುವಲ್ ಫಂಡ್ಗಳಿದ್ದಾವೆ. ಅಂದರೆ ಅಮೆರಿಕಾದಲ್ಲಿ 800 ಕಂಪನಿಗಳು ಜನರ ಹಣವನ್ನು ಷೇರು ಮಾರುಕಟ್ಟೆಗೆ ಬ್ಯಾಂಕಿನ ಠೇವಣಿಗಳಿಗೆ ಹಾಕಲಿಕ್ಕೆ, ಭಾರತದಲ್ಲಿ ಕೇವಲ 44. ಅಮೆರಿಕದ ಜನಸಂಖ್ಯೆ 30 ಕೋಟಿ, ಭಾರತದ ಜನಸಂಖ್ಯೆ 140 ಕೋಟಿ. ನಾನು ಮಾತಾಡ್ತಿದ್ದ ಹಾಗೆ 2 ಲಕ್ಷ ಮಕ್ಕಳು ಈಗ ಹುಟ್ಟಿದ್ದಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಎಷ್ಟು ಜಾಸ್ತಿ ಮ್ಯೂಚುವಲ್ ಫಂಡ್ ಕಂಪನಿಗಳು ಉದ್ಭವ ಆಗ್ಬೋದು ಹಣವನ್ನು ಸಂಗ್ರಹಣೆ ಮಾಡಲಿಕ್ಕೆ ಮತ್ತು ಹೂಡಲಿಕ್ಕೆ ಅಂತ ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಮ್ಯೂಚುವಲ್ ಫಂಡಿಗೆ ಎಷ್ಟು ಸ್ಕೋಪ್ ಇದೆ ಅಂತ.